2ನೇ ತರಗತಿಯ ಬೈಲಿಂಗಲ್ನ ಬರುವಂತಹ ಎನ್ವೈರ್ನಮೆಂಟಲ್ ಸೈನ್ಸ್ ಅಂದರೆ EVS ಬಗ್ಗೆ ನೋಡ್ತಾ ಹೋಗೋಣ. ಲೆಸನ್ 2 ಅನಿಮಲ್ಸ್ ಅರೌಂಡ್ ಅಸ್. ಈ ಪಾಠದಲ್ಲಿ ಬರುವಂತಹ ಚಟುವಟಿಕೆಗಳಿಗೆ ಆಕ್ಟಿವಿಟಿಗಳಿಗೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಆಕ್ಟಿವಿಟಿ 1 ಲೆಟ್ ಅಸ್ ರೀಡ್ ದ ಸ್ಟೋರಿ ಅಂತ ಕೇಳಿದ್ದಾರೆ. ಈ ಕಥೆಯನ್ನು ಓದೋಣ ಅಂತ. ಈ ಕಥೆಯನ್ನು ನಿಮ್ಮ ತರಗತಿಯಲ್ಲಿ ಇಲ್ಲಿರುವಂತಹ ಪ್ರಾಣಿಗಳ ಚಿತ್ರಗಳನ್ನು ನೋಡಿ ಹೆಸರಿಸ್ತೀರ. ಇದಾದಮೇಲೆ ಈ ಕಥೆಯನ್ನು ಸಂಪೂರ್ಣವಾಗಿ ನೀವು ತರಗತಿಯಲ್ಲಿ ಶಿಕ್ಷಕರೊಂದಿಗೆ ಹೇಳಿ. ನಾನು ಆಕ್ಟಿವಿಟಿ ಆನ್ಸರ್ಸ್ಗಳನ್ನು ಮಾತ್ರ ಹೇಳ್ತೇನೆ. ಇದು 1ನೇ ಕ್ವಶನ್ಸಿಗೆ ಆನ್ಸರ್ಸು, 2ನೇ ಕ್ವಶನ್ಸಿಗೆ ಆನ್ಸರ್ಸು ಇಲ್ಲಿ ನೋಡ್ಬೋದು. 2ನೇ ಕ್ವಶನ್ಸಿಗೆ ಆನ್ಸರ್ಸನ್ನು ನೋಡ್ಬೋದು. ಇಲ್ಲಿರುವಂಥ ಪ್ರಾಣಿಗಳು ಯಾವ್ಯಾವ ಇದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಆನ್ಸರ್ಸನ್ನು ನೋಡ್ಬೋದು. ನೆಕ್ಸ್ಟ್ ಇದು ಕನ್ನಡದಲ್ಲಿ ನೋಡುವಂಥದ್ದು. Going that way, oh, now make it last to the break of day. No matter what people say, live life in a fast lane. Double shot for the gifted, triple shot for the pain. There you go, drink it up, all this love in a cup. Yeah, we go slow, we go fast. ಇದು ಆಕ್ಟಿವಿಟಿ 2ಗೆ ಸಂಬಂಧಪಟ್ಟಂತೆ. ಈ ಪಿಕ್ಚರ್ನ ನೋಡಿಬಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ಅನಿಮಲ್ಸ್ನ ಆಹಾರ ಪದ್ಧತಿಯನ್ನು, ಫುಡ್ ಏನೇನು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಹಸು ಹುಲ್ಲನ್ನು ತಿಂತಿದೆ, ತಿಮ್ಮಿಂಗಿಲ ಮೀನನ್ನು ತಿಂತಿದೆ, ಹಸು ಕಬ್ಬನ್ನು ತಿಂತಿದೆ, ಮೊಲ ಕ್ಯಾರೆಟನ್ನು ತಿಂತಿದೆ, ಹುಲಿ ಜಿಂಕೆಯನ್ನು ತಿನ್ನುತ್ತಿದೆ, ಕಪ್ಪೆ ಮಿಡತೆಯನ್ನು ತಿಂತಿದೆ. Shots, let's pour it out. I know what you're thinking, but tomorrow won't come for us. This life that we're living ain't never gonna give it up. Double shot for the gifted, one more for us. There you go, drink it up. All this love in a cup. Yeah, we go slow, we go fast. Yeah, we can't get enough. We stay all day, all night, living in paradise.
ಆಕ್ಟಿವಿಟಿ 3ಗೆ ಬಂದರೆ ಇಲ್ಲಿ ಇರುವಂತಹ ಚಿತ್ರದಲ್ಲಿ ಅನಿಮಲ್ಸ್ ಪ್ರಾಣಿಗಳು ಅವುಗಳನ್ನ ನೇಮ್ಗಳನ್ನು ಬರೀಬೇಕು. ಅವುಗಳ ಹೆಸರುಗಳನ್ನು ನಾವು ಚೌಕದಲ್ಲಿ ಬರೀಬೇಕು. ಹಸು, ಟೈಗರ್ ಹುಲಿ, ಡಾಗ್ ನಾಯಿ, ಕ್ರೋ ಕಾಗೆ, ಫಿಶ್ ಮೀನು, ಎಲಿಫೆಂಟ್ ಆನೆ, ಶಿಫ್ ಕುರಿ, ಡೀರ್ ಜಿಂಕೆ, ಕ್ಯಾಟ್ ಬೆಕ್ಕು, ಸ್ನೇಕ್ ಹಾವು, ಕಾಕ್ ಹುಂಜ, ಲಯನ್ ಸಿಂಹ. ನೆಕ್ಸ್ಟು ಆಕ್ಟಿವಿಟಿ 4ಗೆ ಬಂದರೆ ಇಲ್ಲಿ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಫಾರೆಸ್ಟ್ ಅಂದರೆ ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಿಗೆಲ್ಲವೂ ಕೂಡ ರೆಡ್ ಲೈನನ್ನು ಎಳೆದಿರುವಂಥದ್ದು. ಇವೆಲ್ಲವೂ ಕೂಡ ಫಾರೆಸ್ಟ್ನಲ್ಲಿ ಅಂದರೆ ಕಾಡಿನಲ್ಲಿ ವಾಸ ಮಾಡುವಂಥವು. ವಿಲೇಜ್ನಲ್ಲಿ ವಾಸ ಮಾಡೋವಕ್ಕೆಲ್ಲವಕ್ಕೂ ಕೂಡ ಬ್ಲಾಕ್ ಲೈನನ್ನು ಎಳೆದು ಕೂಡಿಸಿರುವಂಥದ್ದು. ಯಥ ರೀತಿ ನೀವೇನು ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ಕೋಬೇಕು. ಆಕ್ಟಿವಿಟಿ 5 ನೋಡೋದಾದರೆ ಅಷ್ಟೇ, ಅದನ್ನ ಹಾಡು ಹೇಳ್ಬೇಕಷ್ಟೇ. ಆಕ್ಟಿವಿಟಿ 6ಗೆ ಬಂದರೆ ಇವು ಮೂಮೆಂಟ್ಸ್ ಅಂದರೆ ಚಲನೆಗಳನ್ನು ನಾವಿಲ್ಲಿ ಮೂಮೆಂಟ್ಗಳನ್ನು ಹೇಳಬೇಕು. ಹಸು ಏನು ಮಾಡ್ತೈತೆ, ವಾಕ್ ನಡೀತೈತೆ. ಸ್ನೇಕ್ ಹಾವು ಏನು ಮಾಡ್ತೈತೆ, ಸ್ಲೀತರ್ ಅಥವಾ ಕ್ರೋವೆಲ್ಸ್ ಹರಿದಾಡುವಂಥದ್ದು, ತೆವಳುವಂಥದ್ದು. ಗಿಳಿ ಫ್ಲೈ ಹಾರುತ್ತೆ. ಮೊಲ ಹೋಫ್ ಜಿಗಿಯುತ್ತೆ. ಮೀನು ಸ್ವಿಮ್ ಈಜುತ್ತೆ. ಆಮೆ ಕ್ರೋವೆಲ್ಸ್ ತೆವಳುತ್ತೆ. ಕುದುರೆ ರನ್ ಅಥವಾ ಟರೆಟ್ ವೇಗವಾಗಿ ಓಡುತ್ತೆ. ಮಂಗ ಜಂಪ್ ಮಾಡ್ತೈತೆ, ಕುಪ್ಪಳಿಸುತ್ತೆ. ಚಿಟ್ಟೆ ಬಟರ್ಫ್ಲೈ ಫುಲ್ಟರ್ ಅಥವಾ ಪ್ಲೇಯನ್ನು ಬೀಸು ಅಥವಾ ಹಾರಾಟ ಮಾಡ್ತೈತೆ. ಕಪ್ಪೆ ಪ್ರಾಗ್ ಹಾಪ್ ಅಥವಾ ಜಿಗಿತೈತೆ. ನೆಕ್ಸ್ಟ್ ಆಕ್ಟಿವಿಟಿ ಸಿಂಗ್ ಆ್ಯಂಡ್ ಎಂಜಾಯ್. ಹಾಡನ್ನು ಹೇಳಬೇಕು, ಎಂಜಾಯ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆ್ಯಂಡ್ ಆನ್ಸರ್ಗಳು. Remember, you don't get it twice. The time of your life. This is the time of your life. Remember, you don't get it twice. The time of your life. ಆಕ್ಟಿವಿಟಿ 8 ಇವುಗಳನ್ನ ಆಲಿಸ್ಬೇಕು, ಅದರಂತೆ ಶಬ್ದವನ್ನು ಮಾಡಿ ಅಂತ ಹೇಳಿದ್ದಾರೆ. ಆಕ್ಟಿವಿಟಿ 9ಗೆ ಬಂದರೆ ಚಿತ್ರವನ್ನು ನೋಡಿಬಿಟ್ಟು ನಾವು ಕೆಳಗೆ ಕೊಟ್ಟಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಇಲ್ಲಿ ಇಬ್ಬರು ಗೆಳೆಯರಿದ್ದಾರೆ. ಒಂದು ಕರೆಂಟ್ ಶಾಕ್ನಿಂದ ಪಕ್ಷಿ ಕೆಳಗಡೆ ಬಿದ್ದಿದೆ. ಇಲ್ಲಿ ಒಂದು ಕೊಟ್ಟಿಗೆಯಲ್ಲಿ ಹಸುವನ್ನು ಕಟ್ಟಿದ್ದಾರೆ. ಆದರೆ ಅದಕ್ಕೆ ಸರಿಯಾದ ಗಾಳಿ ಬೆಳಕು ಅತಿ ಹೆಚ್ಚಾಗಿ ಬರುವಂಥದ್ದು ಅಥವಾ ಮಳೆ ಬರುವಂಥದ್ದು ವ್ಯವಸ್ಥೆಯಲ್ಲಿ ಕಟ್ಟಿರುವಂಥದ್ದನ್ನು ನೋಡ್ಬೋದು. ಅಂದರೆ ಶಿಥಿಲ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಅದೇ ಕೆಳಗೆ ಅವ್ರು ಕೇಳಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸನ್ನು ಮಾಡಿರುವಂಥದ್ದು. ಇಲ್ಲಿ ಇವೆಲ್ಲವೂ ಕೂಡ ಆನ್ಸರ್ಸನ್ನು ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಆ ಸಿಚುವೇಷನ್ನಲ್ಲಿ ನೀನು ಇದ್ದಿದ್ದರೆ ಏನು ಕ್ರಮವನ್ನು ತಾಂತಿದ್ದೆ ಅಥವಾ ಏನನ್ನು ನೀನು ಮಾಡ್ತಿದ್ದೆ ಅನ್ನೋದನ್ನು ಇಲ್ಲಿ ನೋಡುವಂಥದ್ದು. ನೆಕ್ಸ್ಟ್ ಅದರಲ್ಲೇ ಚಿತ್ರಕ್ಕೆ ಬಂದರೆ ಇಲ್ಲಿ ಪಕ್ಷಿ ಇರುವಂಥದ್ದು, ಪಕ್ಷಿ ನೀರಿಗೋಸ್ಕರ ಬರ್ತಿರುವಂಥದ್ದು ಅಥವಾ ಕಾಳುಗಳಿರುವಂಥದ್ದು, ಧಾನ್ಯಗಳಿರುವಂಥದ್ದು. ಇಲ್ಲಿ ಒಂದು ಮನೆ ಇರುವಂಥದ್ದು. ಕೆಳಗೆ ಕೇಳಿರುವಂತಹ ಈ ಪಿಕ್ಚರಲ್ಲಿ ಏನೇನು ನೋಡಿದೀಯಾ ಅಂತ ಕೇಳಿರುವಂಥದ್ದು. ಇಲ್ಲಿ ಹೌಸ್ ಇದೆ, ಇಲ್ಲಿ ಬರ್ಡ್ ಒಂದು ಪಕ್ಷಿ ಇದೆ,
ಫುಡ್ ಆ್ಯಂಡ್ ವಾಟರ್ ಇದೆ, ಹೌದು ತಾನೆ, ಅವುಗಳ ಬಗ್ಗೆ ನಾವು ಬರೆಯುವಂಥದ್ದು. ಮತ್ತು ಅಲ್ಲಿ ನೇಚರ್ ಕೂಡ ಇದೆ, ಪರಿಸರ ಇದೆ ಅಂತ. Drink it up, all this love in a cup. Yeah, we go slow, we go fast. Yeah, we can't get enough. We stay all day, all night, living in paradise. Shot for the pain, there you go. Gonna give it up, double shot. Remember, you don't get it twice. The time off your life. ಇದು ವರ್ಕ್ಶೀಟಿಗೆ ಸಂಬಂಧಪಟ್ಟದಂತ ನೋಡೋದಾದರೆ ಇಲ್ಲಿ ಅನಿಮಲ್ಸ್ ನೇಮ್ಗಳನ್ನು ಬರೀಬೇಕು. ಇಲ್ಲಿ ಅವು ತಿನ್ನುವಂಥ ಆಹಾರವನ್ನು ಬರೀಬೇಕು. ಇಲ್ಲಿ ಕೌ, ಡಾಗ್, ಕ್ಯಾಟ್ ಇವೆಲ್ಲ ಏನೇನು ತಿಂತವೆ ಅಂತ ನಾವಿಲ್ಲಿ ಬರೆದಿರುವಂಥದ್ದನ್ನು ನೀವು ನೋಡ್ಬೋದು. ಇವನ್ನೇ ನೀವು ಮುದ್ದಾಗಿ ದುಂಡಕ್ಕೆ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೋಬೇಕಾಗುತ್ತೆ. ನೆಕ್ಸ್ಟು ವರ್ಕ್ಶೀಟ್ 2ಗೆ ಬಂದರೆ ನೀವೊಂದು ಇಂಕ್ ಪ್ಯಾಡ್, ನಿಮ್ಮ ಶಾಲೆಯಲ್ಲಿ ಸೀಲನ್ನು ಹಾಕ್ತಾರಲ್ಲ ಅಂತಹ ಸೀಲನ್ನು ಹಾಕುವಂಥ ಇಂಕ್ ಪ್ಯಾಡಲ್ಲಿ ನೀವೇನು ಮಾಡಬೇಕು, ಹೆಬ್ಬಟ್ಟನ್ನು, ನಿಮ್ಮ ಬಲಗೈ ಹೆಬ್ಬೆರಳನ್ನು ಆ ಇಂಕ್ ಪ್ಯಾಡಲ್ಲಿ ಅಮಿಕಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ನೀವು ಈ ರೀತಿ ಅಮಿಕೊಂಬಿಟ್ಟು ಈ ಕೊಟ್ಟಿರುವಂತಹ ಚಿತ್ರವನ್ನು ನೀವೇನು ಮಾಡ್ಬೋದು, ಬಿಡಿಸುವಂಥದ್ದು. ಇಲ್ಲಿ ನೋಡ್ಬೋದು ಬಿಡಿಸಿರುವಂಥದ್ದನ್ನು ಯಥ ರೀತಿ ಇರುವಂತೆ ನೀವು ಬಿಡಿಸ್ಬೋದು. ನೆಕ್ಸ್ಟ್ ಅದೇ ವರ್ಕ್ಶೀಟಲ್ಲಿ ಬಿಗೆ ಬಂದರೆ ಮತ್ತೆ ಕಂಟಿನ್ಯೂ ಆಗಿರುವಂಥದ್ದು. ಇಲ್ಲಿಗೆ ಹೆಬ್ಬಟ್ಟನ್ನು ಹಮ್ಮಿಕ್ಬಿಟ್ಟು ಹಾವಿನ ಚಿತ್ರ, ಆಮೇಲೆ ಆಮೆ ಚಿತ್ರ, ಆಮೇಲೆ ಗಿಳಿ ಚಿತ್ರ, ಆಮೇಲೆ ಮಿಡತೆ ಅಥವಾ ಜಿರ್ಲೆ ಚಿತ್ರ, ಆಮೇಲೆ ಗೂಬೆ ಚಿತ್ರ, ಆಮೇಲೆ ಗೊಂಬೆ ಚಿತ್ರಗಳನ್ನು ಬಿಡಿಸುವಂಥದ್ದು. ನೆಕ್ಸ್ಟು ವರ್ಕ್ಶೀಟ್ 3ಗೆ ಬಂದರೆ ಇವುಗಳನ್ನು ಕೂಡಿಸಿ ಬರೆಯುವಂಥದ್ದು, ಅಂದರೆ ಕರೆಕ್ಟಾಗಿ ಪ್ರಾಣಿ ಹೆಸರುಗಳನ್ನು ಬರೆಯುವಂಥದ್ದು. ಕೌವು, ಲಯನ್ನು, ಕ್ರೋ, ಟೈಗರ್, ಎಲಿಫೆಂಟ್. ನೆಕ್ಸ್ಟ್ ವರ್ಕ್ಶೀಟ್ 4ಗೆ ಬಂದರೆ ಇಲ್ಲಿ ಆ ಮೂಮೆಂಟ್ಸ್ಗಳನ್ನು ನಾವೇನು ಮಾಡೋದು, ಅವು ಯಾವ ರೀತಿ ಚಲನೆ ಮಾಡ್ತವೆ ಅದನ್ನು ಗುರುತಿಸುವಂಥದ್ದು. ಇಲ್ಲಿ ಲೈನ್ ಎಳೆದಿರೋದನ್ನು ನೋಡ್ಬೋದು. ಸ್ನೇಕು, ಸ್ಟಿಲ್ತರ್ ಅಂತ ಇವೆಲ್ಲವೂ ಲೈನ್ ಎಳೆದಿರೋದನ್ನು ನೀವು ನೋಡ್ಬೋದು. ಯಥ ರೀತಿ ನೀವು ಲೈನನ್ನು ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟು ವರ್ಕ್ಶೀಟ್ 5ಗೆ ಬಂದರೆ ಅವು ಯಾವ್ಯಾವ ರೀತಿ ಸೌಂಡ್ ಮಾಡ್ತವೆ, ಆ ಸೌಂಡ್ ಅಂದರೆ ಯಾವ ರೀತಿ ಕೂಗ್ತವೆ, ಕ್ಯಾಟ್ಸ್ ಮ್ಯೂ ಮ್ಯೂ ಅಂತಕ್ಕಂಥದ್ದು, ಇವುಗಳನ್ನು ನಾವು ಆ ಬಿಟ್ಟೋಗಿರುವಂತಹ ಲೆಟರ್ಸನ್ನು ಇಲ್ಲಿಗೆ ಬರೆಯುವಂಥದ್ದು. ಇಷ್ಟು ಈ ಒಂದು ಪಾಠದ ಅಥವಾ ಈ ಒಂದು ಲೆಸನ್ನಿನ ಆಕ್ಟಿವಿಟೀಸ್ ಆನ್ಸರ್ಸ್ಗಳಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.